ಹಾಯ್ ನಮಸ್ತೆ. ವಧು ಸೀರಿಯಲ್‌ನ 70ನೇ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸುಜಿತ್ ಅವ್ರ ಅಪ್ಪ ಮದುವೆ ಬಗ್ಗೆ ಮಾತಾಡಬೇಕಿತ್ತು, ಆದರೆ ನಿಮ್ಮ ಯಜಮಾನ್ರು ಬೇರೆ ಮನೆಯಲ್ಲಿಲ್ಲ. ಹಾಗಂತ ನಾವು ಮದುವೆ ಖರ್ಚು ಬಗ್ಗೆ, ಮದುವೆ ಬಗ್ಗೆ ಏನು ಮಾತಾಡ್ದೇನೆ ಅಂತೂ ಹೋಗೋಕ್ಕಾಗಲ್ಲ. ನೀವು ಹ್ಞೂ ಅಂದರೆ ಮಾತಾಡ್ಬೋದಾ ಅಂತ ದೇವಿಕೆ ಹತ್ರ ಕೇಳ್ತಾರೆ. ಅದಕ್ಕೆ ದೇವಿಕೆ, ಆಯಿತು, ನಿಮ್ಗೇನು ಅನಿಸುತ್ತೋ ಅದನ್ನು ಹೇಳಿ, ನಮ್ಮ ಯಜಮಾನ್ರು ಬಂದಾಗ ನಾನು ಅದನ್ನು ತಿಳಿಸ್ತೀನಿ. ಸುಜಿತ್ ಅವರ ಅಪ್ಪ, ಇದು ಮಾತಂದರೆ ನಿಮ್ಮ ಮನಸ್ಸಲ್ಲೇನಾದರೂ ನಿಮ್ಮ ಮಗಳು ಮದುವೆನ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಏನಾದರೂ ಇದೆಯಾ? ಅದಕ್ಕೆ ದೇವಕಿಯವರು, ಇನ್ನೂ ಅದ್ರ ಬಗ್ಗೆ ಏನೂ ಚರ್ಚೆ ಮಾಡಿಲ್ಲ. ನಮ್ಮ ಮಗಳು ಮದುವೆನ ಚೆನ್ನಾಗಂತೂ ಮಾಡಿಕೊಡ್ತೀವಿ ಅನ್ನೋ ಭರವಸೆನ ನಾವು ಕೊಡ್ತೀವಿ. ಮಾತು ಅಂದರೆ ಇದು ನೋಡಿ ನೋಡಿ ನಾವು ಮದುವೆನ ತುಂಬ ಗ್ರ್ಯಾಂಡಾಗಿ ಮಾಡಿಕೊಡಿ ಅಂತ ಕೇಳಲ್ಲ, ಆದರೆ ಒಂದು ಚೌಟ್ರಿನಲ್ಲಂತೂ ಮಾಡಿಕೊಡಿ, ಸಿಂಪಲ್ಲಾಗಿ ಮಾಡಿಕೊಡಿ. ನಾವೇನು ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿಕೊಡಿ ಅಂತ ಏನು ಕೇಳಲ್ಲ. ಖಂಡಿತವಾಗ್ಲೂ ನಿಮ್ಮ ಅಭಿಪ್ರಾಯದ ಬಗ್ಗೆ ನಮ್ಮ ಯಜಮಾನ್ರು ಬಂದ ತಕ್ಷಣ ಮಾತಾಡ್ತೀನಿ. ಇದಪ್ಪ ಮಾತು ಅಂದರೆ ಯಾವುದೇ ಕಾರಣಕ್ಕೂ ಗಂಡನ್ನ ಬಿಟ್ಕೊಡಲ್ಲ ಅಂತ ಅಂತೀರಾ ಅಂತ ಸುಜಿತಪ್ಪ ಹೇಳ್ತಾರೆ. ಅದಕ್ಕೆ ಸುಜಿತಮ್ಮ, ಮಂಟಪ ಡೆಕೋರೇಷನ್ ಚೆನ್ನಾಗಿದ್ರೆ ಸಾಕು ಅಂತ ಸುಜಿತಮ್ಮ ಹೇಳ್ತಾರೆ. ಹೌದು, ಆದರೆ ಅದಕ್ಕೂ ಏನು ನೀವು ತಲೆ ಕೆಡಿಸ್ಕೋಬೇಡಿ, ನಮಗೆ ಗೊತ್ತಿರೋರು ಒಬ್ರಿದ್ದಾರೆ, ನಮ್ಮ ಕಡೆಯವರೇ ಇದ್ದಾರೆ, ಅವ್ರನ್ನ ನಿಮ್ಗೊಂದ್ಸಲ ಭೇಟಿ ಮಾಡಿಸ್ತೀನಿ. ನಮ್ಮ ಮೂರ್ತಿ ಮಗಳು ಮದುವೆನ ಅವರೇ ಅಲ್ವೇನೆ ಮಾಡಿದ್ದು ಅಂತ ಸುಜಿತ್ ಅವರಪ್ಪ ಅವ್ರ ಹೆಂಡತಿ ಹತ್ರ ಕೇಳ್ತಾರೆ. ಎರಡು ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಅಂದಾಜ ಮದುವೆಗೆ ಎಷ್ಟು ಖರ್ಚಾಗಿರ್ಬೋದು ಅಂತ ಅಂತೀಯ? ಮೂರ್ತಿ ಅಣ್ಣನ ಕೇಳಿದೆ, ಬರೀ 3 ಲಕ್ಷ ಆಗಿತ್ತಂತೆ. ಅಷ್ಟೇನಾ? ಪರವಾಗಿಲ್ವೇ? ಆದರೆ ಮೂರ್ತಿ ಅಣ್ಣನ ಮಗಳು ಮದುವೆ ಆಗಿದ್ದು 1 ವರ್ಷದ ಹಿಂದೆ, ಇವಾಗ ಖರ್ಚು ಜಾಸ್ತಿ ಆಗಿದೆ. ಅಂದರೆ ಎಲ್ಲ ಸೇರಿ ಒಂದು 4-4.25 ಲಕ್ಷ ಆಗ್ಬೋದಷ್ಟೆ. ಯಾಕೆ ಅಂದರೆ ಮದುವೆಗೆ ಮಾಡೋ ಖರ್ಚು ಪ್ರತಿ ತಿಂಗಳು ಜಾಸ್ತಿ ಆಗ್ತಾ ಇರುತ್ತೆ ಅಂತ ಸುಜಿತ್ ಅವ್ರ ಅಪ್ಪನಿಗೆ ಹೇಳ್ತಾರೆ. ಅದಕ್ಕೆ ಸುಜಿತ್ ಅವರಪ್ಪ, ನೋಡಿ, ಮದುವೆನ ಸುಮಾರಾಗಿ ಮಾಡಿದ್ರು ಚೆನ್ನಾಗಿರಬೇಕು ನೋಡಿ, ನಾವು ಯಾವುದೇ ಕಾರಣಕ್ಕೂ ಊಟದಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ಹೊಟ್ಟೆ ತುಂಬ ಊಟ ಮಾಡಿ ಊಟ ತುಂಬ ಚೆನ್ನಾಗಿತ್ತು ಅಂತ ಹೇಳೋಗ್ಬೇಕು. ಏನಂತೀರಾ? ಊಟದಲ್ಲೂ ತುಂಬ ವೆರೈಟೀಸ್ ಏನು ಬೇಡ, ಒಂದು 30 ವೆರೈಟೀಸ್ ಇದ್ದರೆ ಅಷ್ಟೇ ಸಾಕು ಅಂತ ಸುಜಿತ್ ಅವರಮ್ಮ ಹೇಳ್ತಾರೆ. ಅದಕ್ಕೇನು ನೀವು ಗಾಬರಿ ಆಗಬೇಡಿ, ಅದಕ್ಕೂ ನಮ್ಮ ಕಡೆಯವರೇ ಒಬ್ರು ಅಡುಗೆ ಭಟ್ರಿದ್ದಾರೆ, ಬಿಟ್ಟರೆ ಸಾಕು. ಕುಡಿಯೋ ನೀರಿಂದ ಕೈ ತೊಳ್ಕೊಳ್ಳೋವರೆಗೂ ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿಬಿಡ್ತಾರೆ. ನಿಮ್ಮ ಕಡೆಯಿಂದ ಎಷ್ಟು ಜನ ಬರ್ಬೋದು? ದೇವಕಿಯವರು, ಇನ್ನೂ ನಮ್ಮ ಯಜಮಾನ್ರು ಎಲ್ಲರೂ, ನಾವು ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ. ಇವಾಗ ಮಾತಾಡಿ, ಮದುವೆ ಏನು ಅರ್ಜೆಂಟ್ ಇಲ್ವಲ್ಲ, ನಡೆಯುತ್ತೆ. ಒಂದು ಅಂದಾಜು ನಿಮ್ಮ ಕಡೆಯಿಂದ ಒಂದು 500 ಜನ ಬರ್ಬೋದಾ? ಅಲ್ಲಿಗೆ ನಮ್ಮ ಕಡೆಯಿಂದ 1-1.5 ಸಾವಿರ ಜನ ಬರ್ಬೋದು. ಅಲ್ಲಿಗೆ ಟೋಟಲಾಗಿ 2,000 ಜನ ಆಗ್ತಾರೆ. ಅಚ್ಚುಕಟ್ಟಾಗಿ ಒಂದು ಮದುವೆ ಆದರೆ ಅಷ್ಟು ಸಾಕಲ್ವಾ? ಅದಕ್ಕೆ ಗೀತಾ, 2,000 ಜನನ? ಹೂನಮ್ಮ, ನಮಗೆ ಒಬ್ಬನೇ ಮಗ, ಏನು ಕೊರತೆ ಇಲ್ಲ, ಬೇಕಾದಷ್ಟು ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಟಿದ್ದೀವಿ. ಹಾಗಾಗಿ ವರದಕ್ಷಿಣೆ ಏನು ಕೇಳ್ತಾ ಇಲ್ಲ ನೋಡಿ. ನಮ್ಮಂಥ ಒಳ್ಳೆ ಜನ ನಿಮ್ಗೆ ಎಲ್ಲಿ ಸಿಗ್ತಾರೆ ಈಗಿನ ಕಾಲದಲ್ಲಿ, ಅಲ್ವಾ? 1-2 ಜನ ಅಂತ ಅಂದರೆ 2 ದಿನ ಊಟ ಅಂದರೆ ಒಂದು 10,000 ರೂಪಾಯಿ ಖರ್ಚಾಗ್ಬೋದು ಊಟಕ್ಕೆ. ಅವರಮ್ಮ, ಹೌದು, ಅಷ್ಟು ಆಗಲಿಲ್ಲ ಅಂದರೆ ಹೇಗೆ? ಈಗೆಲ್ಲ ದಿನಸಿ ರೇಟ್ ಜಾಸ್ತಿ ಆಗಿದೆ. ಒಂದು ಕಡೆ ಬೊಫೆ ಸಿಸ್ಟಮ್ ಮಾಡಿದ್ರೆ ಇನ್ನೊಂದು ಕಡೆ ಕೂತು ಊಟ ಮಾಡೋ ವ್ಯವಸ್ಥೆ ಮಾಡಬೇಕಾಗತ್ತೆ. ಊಟ ಆದಮೇಲೆ ಜ್ಯೂಸು, ಹಣ್ಣು, ಸ್ನ್ಯಾಕ್ಸು, ರಿಟರ್ನ್ ಗಿಫ್ಟು ಎಲ್ಲ ಕೊಡಬೇಕು ಅಲ್ವಾ? ಹೌದು, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ. ಮದುವೆದು ರಿಟರ್ನ್ ಗಿಫ್ಟು ಅದು ಇದು ಎಲ್ಲ ಸೇರಿ, ರಿಸೆಪ್ಷನ್ನು ಎಲ್ಲ ಸೇರಿ ಒಂದು 12 ಲಕ್ಷ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ? ಇನ್ನೂ ಮದುವೆ ತುಂಬ ದಿನ ಇದೆ. ಮೊದಲು ನಿಮ್ಮ ಯಜಮಾನ್ರು ಮನೆಗೆ ಬರಲಿ, ಬಂದಮೇಲೆ ಮಾತಾಡಿ ನಿಧಾನಕ್ಕೆ ಜೋಡಿಸ್ಕೊಡಿ. ಬಟ್ಟೆ ಬರೋ ವಿಷಯ ಅಂತ ಬಂದರೆ ಅದೆಲ್ಲ ನಿಮಗೆ ಬಿಟ್ಟಿದ್ದು. ಮಗನಿಗೆ ಒಳ್ಳೆ ಬ್ರ್ಯಾಂಡಿಂದ ಒಂದು 4 ಸೂಟ್ ಕೊಡಿಸಿದ್ರೆ ಸಾಕು. ಪಂಚೆ, ಶರ್ಟು, ಶಲ್ಯ ಎಲ್ಲ ನಾವೇ ತಗೋತೀವಿ. ಪಂಚೆ, ಶರ್ಟು, ಶಲ್ಯಗೆಲ್ಲ ಎಷ್ಟಾಗ್ಬೋದು ರೀ? ಅದಕ್ಕೇನು 50ರಿಂದ 1 ಆಗ್ಬೋದು. ಗೀತಾ, 1,000ನಾ? ಅಯ್ಯೋ, ತುಂಬ ತಮಾಷೆ ಮಾಡ್ತೀಯಮ್ಮ ನೀನು. 1 ಅಂದರೆ 1,000 ಅಲ್ಲ, 1 ಲಕ್ಷ. ಏನು ಅವಸರ ಇಲ್ಲ, ಬೇಕಾದಷ್ಟು ಟೈಮ್ ಇದೆ, ಅದಕ್ಕೂ ನಿಧಾನವಾಗಿ ವ್ಯವಸ್ಥೆ ಮಾಡ್ಕೊಳ್ಳಿ. ಒಡವೆ ಬಗ್ಗೆ ಹೇಳಲೇ ಇಲ್ವಲ್ರಿ ಅಂತ ಸುಜಿತ್ ಅವರಮ್ಮ ಅವ್ರ ಹಸ್ಬೆಂಡ್ ಹತ್ರ ಹೇಳ್ತಾಳೆ. ಅದಕ್ಕೆ ಹೌದೌದು ಹೇಳಬೇಕು, ಒಡವೆ ವಿಷಯ ನಮಗೆಲ್ಲ ಗೊತ್ತಿಲ್ಲ, ಅದೆಲ್ಲ ಹೆಂಗಸ್ರ ವಿಷಯ, ನಮ್ಮ ಮಿಸ್ಸಸ್ ಮಾತಾಡ್ತಾರೆ ಅಂತ ಹೇಳ್ತಾರೆ. ಸುಜಿತ್ ಅವರಮ್ಮ ಶುರು ಮಾಡ್ತಾರೆ.
ಅದರಲ್ಲೂ ಚಿನ್ನದ ರೇಟು ಗಗನಕ್ಕೆ ಏರ್ತಾ ಇದೆ. ಅದನ್ನು ನಮ್ಮಂಥ ಸಾಮಾನ್ಯ ಜನರು ಚಿಂತೆ ಮಾಡೋದನ್ನೇ ಬಿಟ್ಬಿಡ್ಬೇಕಾಗತ್ತೆ. ಗೀತಾ, ಹೌದೌದು, ಚಿನ್ನ ತಗೊಳ್ಳೋದಿರಲಿ, ಮುಟ್ಟೋಕ್ಕೂ ಸಾಧ್ಯ ಇಲ್ಲ. ಜಶು, ಹಾಗಾದರೆ ಹೆಂಗಮ್ಮ? ಮದುವೆ ಅಂದಮೇಲೆ ಒಡವೆ ಎಲ್ಲ ತಗೊಳ್ಳೇಬೇಕಲ್ವಾ? ಮಗಳಿಗೆ ಎಷ್ಟು ಒಡವೆ ಹಾಕಬೇಕು ಅಂತ ಅನ್ಸುತ್ತೆ ಅದನ್ನು ನೀವೇ ಹಾಕಿ. ನಿಮ್ಮ ಮಗಳು ನಿಮ್ಮಿಷ್ಟ, ಅದ್ರ ಬಗ್ಗೆ ನಾವೇನು ಹೇಳಲ್ಲ. ನಮ್ಮ ಮಗನಿಗೆ ಒಂದು 50 ಗ್ರಾಮ್ದು ಒಂದು ಚೈನು, 25 ಗ್ರಾಮ್ದು ಒಂದು ಬ್ರೇಸ್ಲೆಟ್ಟು, 10 ಗ್ರಾಮ್ದು 2 ಉಂಗುರ ಕೊಟ್ಟರೆ ಸಾಕು. ಬೀಗ್ರೂಟದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ, ಅದನ್ನೆಲ್ಲ ನಾವು ನೋಡ್ಕೊತೀವಿ. ಅದಕ್ಕೆ ಗೀತಾ, ಅದಕ್ಕೆ ಎಷ್ಟಾಗ್ಬೋದು? 2 ಲಕ್ಷ ಆಗ್ಬೋದಾ? ಯಾಕಮ್ಮ 2 ಲಕ್ಷ? ನಮ್ಮ ಕಡೆಯಿಂದ ಒಂದು 100 ಜನ, ನಿಮ್ಮ ಕಡೆಯಿಂದ ಒಂದು 100 ಜನ ಸಾಕಲ್ವಾ? ಅಷ್ಟೇ ಸಾಕು. ಇವಾಗೆಲ್ಲ ಬೀಗ್ರೂಟಕ್ಕೆ ಯಾರಮ್ಮ ಬರ್ತಾರೆ? ಒಂದು 50,000ದಿಂದ 1 ಲಕ್ಷ ಆದರೆ ಸಾಕು. ಕಡೆ ಸಚಿನ್ನು ಮನಸಲ್ಲೇ ಅನ್ಕೊತಾ ಇರ್ತಾನೆ, ಚೆನ್ನಾಗಿ ಹಳ್ಳ ತೋಡ್ತಾ ಇದ್ದಾರೆ, ರಿಪೀಟೆಡ್ ಸೇಮ್ ಡೈಲಾಗ್ ಹೊಡಿತಾ ಇದ್ದಾರೆ ಅಂತ. ತಪ್ಪ ಅಮ್ಮ, ಇನ್ನೇನಾದರೂ ಹೇಳಕ್ಕಿದ್ದೇನೆ, ಇನ್ನೇನೆಲ್ಲ ಮುಗೀತಲ್ಲ, ಅಷ್ಟು ಮಾಡಿಕೊಟ್ರೆ ಸಾಕು ಅಂತ ಹೇಳ್ತಾರೆ. ಹೇಳಿ ಎದ್ದೇಳ್ತಾ ಇರ್ತಾರೆ, ಬಾರೆ ಹೋಗೋಣ ಅಂತ ಅಂದ್ಬಿಟ್ಟು. ಅದಕ್ಕೆ ಗೀತಾ, ಯಾಕೆ ಎದ್ದೇಳ್ತಾ ಇದ್ದೀರಾ? ಊಟ ಮಾಡ್ಕೊಂಡು ಹೋಗಿ ಅಂತ. ಇಲ್ಲಮ್ಮ, ನಾವು ಹೇಳಿದ್ದನ್ನೆಲ್ಲ ಚಾಚು ತಪ್ಪದೆ ಮಾಡಬೇಕು ಅಂತ ಏನಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ. ವಧು ಬರೋದಾ ಅಂತ ಎಲ್ಲರೂ ಹೊರಡ್ತಾರೆ. ಆವಾಗ ವಧು, ಓಕೆ ಆಂಟಿ, ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾಳೆ. ಇನ್ನೂ ಯಾಕಮ್ಮ ಆಂಟಿ ಅಂಕಲ್ ಅಂದ್ಕೊಂಡು ಅತ್ತೆ ಮಾವ ಅಂತ ಕರಿಬಾರ್ದಾ? ಬಿಡು, ಆದಷ್ಟು ಬೇಗ ಮದುವೆ ಆಗಿನೇ ಅತ್ತೆ ಮಾವ ಅಂತ ಕರೆಯುವಂತೆ. ಇವಾಗ ಹೋಗ್ತಾ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬೇಗ ಅತ್ತೆ ಮಾವ ಅಂತ ಕರೆಯೋಂಗಾಗಲಿ ಅಂತ ಬೇಡ್ಕೊಂಡು ಹೊರಡ್ತೀವಿ. ನಾವಿನ್ನು ಬರೋದಾ ಅಂತ ಅಲ್ಲಿಂದ ಹೊರಡ್ತಾರೆ ಸುಜಿತ್ ಅಪ್ಪ ಅಮ್ಮ. ಅವರೆಲ್ಲರೂ ಅಲ್ಲಿಂದ ಹೊರಟ ಮೇಲೆ ಗೀತಾ, ಇದೆಲ್ಲ ಯಾಕೋ ನೋಡ್ತಾ ಇದ್ರೆ ನನಗೆ ಈ ಮದುವೆ ಆಗುತ್ತೋ ಇಲ್ವೋ ಅಂತ ಡೌಟ್ ಬರ್ತಾ ಇದೆ. ಅದಕ್ಕೆ ದೇವ್ಕಿ, ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ ಗೀತಾ? ಏನಕ್ಕ, ಅವ್ರು ಹೇಳ್ತಾ ಇರೋದನ್ನೆಲ್ಲ ಮನಸ್ಸಲ್ಲೇ ಲೆಕ್ಕ ಹಾಕೊಂಡ್ರು 30 ಲಕ್ಷ ಬೇಕು. 3,000ಕ್ಕೂ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಪಾಪ ಅವ್ರಿಗೇನು ಗೊತ್ತು? ದೇವ್ಕಿ ಅವರು, ವಧು ನೀನೇನೋ ಅವ್ರು ಹಾಗಂದ್ರು ಅಂತ ಯೋಚನೆ ಮಾಡಬೇಡ, ಅಪ್ಪ ಬರಲಿ, ಅಪ್ಪನ ಹತ್ರ ಮಾತಾಡೋಣ. ಅವ್ರ ಅಭಿಪ್ರಾಯ ತಿಳಿಸಿದಾರಷ್ಟೇ, ಹಾಗೆ ಮಾಡಬೇಕು ಅಂತ ಅವ್ರೇನು ಹೇಳಿಲ್ಲ. ಅದಕ್ಕೆ ವಧು ತಲೆ ಅಲ್ಲಾಡಿಸ್ತಾಳೆ. ಸಾರ್ಥಕ್ ರೂಮಲ್ಲಿ ಇರ್ತಾನೆ. ಅಲ್ಲಿಗೆ ಪ್ರಿಯಾಂಕಾ ಬಂದು, ಇಷ್ಟು ದಿನ ನಿನ್ನ ಯುದ್ಧದಲ್ಲಿ ಸಾರಥಿ ಆಗಿರೋ ಅಂತಹ ವಧುನ ಅದರಿಂದ ಓಡಿಸಿ ನೀನೊಬ್ಬನೇ ಒಬ್ಬಂಟಿಯಾಗಿ ಯುದ್ಧದಲ್ಲಿ ಹೋರಾಡೋದಕ್ಕೆ ತಯಾರಾಗಿದೆಯಾ ಸಾರ್ಥಕ್? ಏನು ಪ್ರಾಬ್ಲಮ್ ಆಗಬಾರ್ದು ಈ ಕೇಸಿಂದ ಅಂತ ಕೇಸಿಂದ ಅವಳನ್ನೇ ಹೊರಗಿಟ್ಟಿದ್ಯಾ. ವಧು ಮೇಲೆ ನಿನಗೆ ಎಷ್ಟು ಕನ್ಸರ್ನ್ ಇದೆಯಲ್ಲ? ನನ್ನ ಬಗ್ಗೆ ಕನ್ಸರ್ನ್ ಇದೆಯಾ ಸಾರ್ಥಕ್? ನಮ್ಮ ವಿಷಯದಲ್ಲಿ ಲವ್, ಕೇರು, ಕನ್ಸನ್ನು, ಅಫೆಕ್ಷನ್ನು ಎಲ್ಲ ಇದೆಯಾ ಸಾರ್ಥಕ್? ಫಸ್ಟ್ ಡೇಯಿಂದನೂ ನೀನು ನಿನ್ನ ಪಾಡ್ಗಿದೀಯಾ. ಒಂದಿನ ಆದರೂ ನೀನು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಬೇಗ ರೆಡಿಯಾಗು, ಆಚೆ ಹೋಗೋಣ, ಡಿನ್ನರ್ಗೆ ಹೋಗೋಣ, ನೀನು ನೋಡಬೇಕು ಅನ್ನಿಸ್ತಾ ಇದೆಯಾ, ವಿಡಿಯೋ ಕಾಲ್ ಮಾಡು ಅಂತ ಯಾವತ್ತಾದರೂ ಪ್ರೀತಿಯಿಂದ ಒಂದಿನ ಮಾತಾಡಿದೀಯಾ? ಈ ಥರ ಇರಬೇಕು ಅಂದರೆ ನೀನು ಅದೇ ಥರ ರಿಪ್ಲೈ ಮಾಡಬೇಕು ಅಲ್ವಾ ಪ್ರಿಯಾಂಕಾ? ಇದೆಯೋ ಹಾಗೆ ಮದುವೆ ಆದಾಗಲೂ ಇದ್ದೇ ನೀನು. ಯು ಆರ್ ಡಿಸ್ಟೆನ್ಸಿಂಗ್ ವಿತ್ ಮೀ. ನೀನೇ ಹೇಳು, ಒಂದು ಒಳ್ಳೆ ಭಾವನೆ ಹೇಗೆ ಬರುತ್ತೆ ನನಗೆ? ಅದೇ ಬೇಡ. ಎನಿವೆ ಈಗ ಹಳೆ ವಿಷಯ ಏನಕ್ಕೆ ಮಾತಾಡ್ತಾ ಇದ್ದೀವಿ? ಡಿವೋರ್ಸ್ ಆಗ್ತಾ ಇದ್ದೀವಿ ತಾನೇ? ಅದೇನಿದೆ, ಆದಷ್ಟು ಬೇಗ ಡಿವೋರ್ಸ್ ಕೊಟ್ಟು ಹೋಗ್ತಾ ಇರು. ಎಲ್ಲಿಗೆ? ನಿನ್ನಿಷ್ಟ ನಿರ್ಧಾರ, ನನ್ನನ್ನೇನು ಕೇಳ್ತಾ ಇದೀಯಾ? ನಿನ್ನ ಕಡೆಯಿಂದ ಬರಬೇಕಾಗೋವರೆಗೂ ನಾನು ನಿನಗೆ ಡಿವೋರ್ಸ್ ಕೊಡಲ್ಲ ಸಾರ್ಥಕ್. ನಿಮ್ಮಮ್ಮ ಮತ್ತು ನಿನ್ನ ಮಾಜಿ ಲಾಯರ್ ವಧು ಮಧ್ಯೆ ಏನು ನಡೀತಾ ಇದೆ ಅಂತ ತಿಳ್ಕೊತೀನಿ. ಆಮೇಲೆ ನಿಂಗೆ ಡಿವೋರ್ಸ್ ಕೊಟ್ಟು ಹೋಗ್ತಾ ಇರ್ತೀನಿ. ಆಮೇಲೆ ನೋಡೋಣ. ವರಿ, ಅಲ್ಲಿ ತನಕ ನಾನು ನಿನ್ನ ಹೆಂಡತಿಯಾಗೇ ಇರ್ತೀನಿ. ಇರೋ ತಾಳಿನ ತುಂಬ ಜೋಪಾನವಾಗಿ ಕಾಪಾಡ್ಕೊತೀನಿ. ಅಲ್ಲಿವರೆಗಾದರೂ ನಾನು ನಿನ್ನ ಹೆಂಡತಿಯಾಗಿ ನಿನಗೆ ನನ್ನ ಮೇಲೆ ಸ್ವಲ್ಪ ಆಶೀರ್ವಾದ ಇರಲಿ ಅಲ್ವಾ ಅಂತ ಸಾರ್ಥಕ್ ಕಾಲ್ಗೆ ಬೀಳೋಕೆ ಹೋಗ್ತಾಳೆ ಪ್ರಿಯಾಂಕಾ. ಅದಕ್ಕೆ ಸಾರ್ಥಕ್ ಹಿಂದೆ ಹೋಗ್ತಾನೆ. ಪ್ರಿಯಾಂಕಾ, ಯಾಕೆ ಸಾರ್ಥಕ್? ನಾನು ನನ್ನ ಸ್ವಾಭಿಮಾನನ ದೂರ ಇಟ್ಟು ನಿನ್ನ ಕಾಲಿಗೆ ಬೀಳ್ತಾ ಇದ್ರೆ ನನ್ನನ್ನು ದೂರ ತಳ್ಳಿ ದುರಹಂಕಾರ ತೋರಿಸ್ತಾ ಇದೆಯಾ? ಕಾಲಿಗೆ ಬೀಳೋ ಯೋಗ್ಯತೆ ನಿನಗಿಲ್ಲ ಪ್ರಿಯಾಂಕಾ ಹೇಳಿ ಸಾರ್ಥಕ್ ಅಲ್ಲಿಂದ ಹೊರಟೋಗ್ತಾನೆ. ಸಾರ್ಥಕ್ ಹೋದ್ಮೇಲೆ, ಸಾರ್ಥಕ್ ನಿನಗಿದೆ, ಇವತ್ತು ಯಾವ ಕೈಯಿಂದ ನನಗೆ ಆಶೀರ್ವಾದ ಮಾಡಲಿಲ್ವೋ ಅದೇ ಕೈಯಿಂದ ಮುಂದೊಂದಿನ ನನಗೆ ಕಾಲಿಗೆ ಬೀಳ್ತೀಯ. ಮಾಡಲಿಲ್ಲ ಅಂದರೆ ನನ್ನ ಹೆಸರು ಪ್ರಿಯಾಂಕನೇ ಅಲ್ಲ. ಪ್ರಿಯಾಂಕಾ ತುಂಬ ಕೋಪದಲ್ಲಿರ್ತಾಳೆ. ಆಮೇಲೆ ಪ್ರಿಯಾಂಕಾ ಯಶೋಮತಿ ಅವ್ರ ರೂಮ್ಗೆ ಬರ್ತಾಳೆ. ಯಶೋಮತಿ ಅವರು ಬುಕ್ನ ಓದ್ತಾ ಕೂತಿರ್ತಾರೆ. ಅತ್ತೆ, ಡಿಸ್ಟರ್ಬ್ ಮಾಡಿದ್ನಾ? ಬಾಮ್ಮ ಪ್ರಿಯಾಂಕಾ, ಯಾರು ಜೊತೆಗೆ ಇಲ್ಲದೆ ಇದ್ದಾಗ, ಬೋರ್ ಆದಾಗ ಈ ಥರ ಬುಕ್ನ ಓದ್ತಾ ಕೂತಿರ್ತೀನಿ. ಮತ್ತೆ ಹೇಗಿದ್ದೀಯಮ್ಮ ಪ್ರಿಯಾಂಕಾ? ಎಲ್ಲ ಆರಾಮ? ಏನಾದರೂ ಸಮಸ್ಯೆನಾ? ನನ್ನ ಸಮಸ್ಯೆ ಬಗ್ಗೆ ಬಿಡಿಯತ್ತೆ, ಅದೆಲ್ಲ ನಂದು ಯಾವಾಗಲೂ ಇದ್ದಿದ್ದೆ.
ನಾನೀಗ ಬಂದಿರೋದು ನೀವು ಓಕೆನಾ, ನಿಮ್ಗೇನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅಂತ ಕೇಳೋದಕ್ಕೆ. ನನಗೆಂಥ ಸಮಸ್ಯೆನಮ್ಮ? ಮತ್ತೆ ಯಾಕೆ ವಧುನ ಮತ್ತೆ ಮತ್ತೆ ಮೀಟ್ ಮಾಡ್ತಾ ಇದ್ದೀರಾ ಅತ್ತೆ? ಯಾಕೆ ಅಷ್ಟೊಂದು ಹೊಗಳ್ತಾ ಇದ್ದೀರಾ ಅಂತ ಕೇಳ್ಬೋದಾ? ಅಂಕ ವಧು ತುಂಬ ಒಳ್ಳೆ ಹುಡುಗಿ, ಅಂಥ ಒಳ್ಳೆ ಹುಡುಗಿ ಬಗ್ಗೆ ಯಾರಾದರೂ ಏನಾದರೂ ಮಾಡಿದ್ರೆ ಮತ್ತೆ ಅವ್ರ ಮನೆಗೆ ಹೋಗಿ ಯಾರೋ ರೌಡಿಗಳು ತೊಂದರೆ ಕೊಟ್ಟರೆ ಬೇಜಾರಾಗಲ್ವಾ? ಅದಕ್ಕೆ ನಂಗೆ ತುಂಬ ಬೇಜಾರಾಯಿತು. ಓಕೆ, ಐ ಅಗ್ರಿ. ಬಟ್ ನೀವೇನಾದರೂ ವಧು ಜೊತೆ ಬಿಸ್ನೆಸ್ ರಿಲೇಟೆಡ್ ವರ್ಕ್ ಮಾಡ್ತಾ ಇದ್ದೀರಾ ಅತ್ತೆ? ಸಾರ್ಥಕ್ ಥರ ವಧುಗೆ ಕೇಸ್ನ ಹ್ಯಾಂಡಲ್ ಮಾಡೋಕ್ಕೆ ನೀವು ಏನಾದರೂ ಕೊಟ್ಟಿದ್ದೀರಾ? ಯಶೋಮತಿ ಅವರು ಇಲ್ವಲ್ಲ, ಯಾಕಮ್ಮ ಏನಾಯಿತು? ಪ್ರಿಯಾಂಕಾ ನೋಡಿ ಅತ್ತೆ, ಅನ್ಯಾಯವಾಗಿ ಯಾವುದೋ ಕೇಸ್ ವಿಷಯಕ್ಕೆ ವಧುನ ಕೆಲಸದಿಂದ ತೆಗೆದುಹಾಕಿದ್ದಾನೆ. ಏನು ಹೇಳ್ತಾ ಇದೆಯಮ್ಮ ಪ್ರಿಯಾಂಕಾ? ಅದಕ್ಕೆ ಪ್ರಿಯಾಂಕಾ ಹೌದತ್ತೆ, ನನಗೊಬ್ಬರು ಗೊತ್ತಿರೋರು ರ್ಯಾಂಡಮ್ ಆಗಿ ಹೀಗೆ ಮಾತಾಡುವಾಗ ಇದ್ರ ಬಗ್ಗೆ ಹೀಗಂತ ಅಂದರು ನನ್ನ ಹತ್ರ. ಅದಕ್ಕೆ ನಾನು ಸಾರ್ಥಕ್ ಹತ್ರನೂ ಮಾತಾಡಿದೆ, ನಿಮ್ಮ ಹತ್ರ ಬಂದು ಮಾತಾಡ್ತಾ ಇದ್ದೀನಿ. ಸಾರ್ಥಕ್ ಯಾಕೆ ಈ ಥರ ಕೆಲಸ ಮಾಡ್ದ? ಎಷ್ಟು ಒಳ್ಳೆ ಲಾಯರು ವಧು. ಕೆಲಸದಿಂದ ತೆಗೆದುಹಾಕಿದ್ದಾನೆ ಅಂದರೆ ಯಾಕಿರ್ಬೋದು? ಓಕೆ ಆಗ್ತಾ ಇಲ್ಲ, ಅದೇ ಗೊತ್ತಾಗ್ತಾ ಇಲ್ಲ ಅತ್ತೆ. ಕಾರಣಕ್ಕೆ ವಧು ಜೊತೆ ನಿಮ್ದೇನಾದರೂ ಕೆಲಸ ಇದ್ದರೆ ಬೇಗ ಮುಗಿಸ್ಕೊಳ್ಳಿ ಅಂತ ಹೇಳೋಣ ಅಂತ ಬಂದೆ ಅಷ್ಟೇ ಅತ್ತೆ. ಏನಾದರೂ ಕೆಲಸ ಇದೆಯಾ ಅತ್ತೆ? ಏನಿಲ್ಲಮ್ಮ. ಸರಿ ಅತ್ತೆ. ಬೇರೆ ಏನಾದರೂ ತಿಳ್ಕೊಬೇಕು ಅಂತ ಅಂದರೆ ಅದನ್ನು ಸಾರ್ಥಕ್ ಹತ್ರನೇ ತಿಳ್ಕೊತೀನಿ ಅತ್ತೆ. ಸರಿನಮ್ಮ, ಬರ್ತೀನಿ ಅತ್ತೆ ಅಂತ ಹೇಳಿ ಪ್ರಿಯಾಂಕಾ ಅಲ್ಲಿಂದ ಹೊರಡ್ತಾಳೆ. ಸರಿನಮ್ಮ ಅಂತ ಯಶೋಮತಿಯವರು ಹೇಳ್ತಾರೆ. ಸಚಿನ್ ವಧು ರೂಮ್ ಡೋರ್ ಹತ್ರ ನಿಂತ್ಕೊಂಡು ಅಂತೂ ಇಂತೂ ಸುಜಿತ್ ಅಪ್ಪ ಅಮ್ಮ ಬಂದು ಅವ್ರ ಡಿಮ್ಯಾಂಡ್ ಅಂತೂ ಹೇಳಿ ಹೋದರು. ವಧು ಮದುವೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅಲ್ಲಿಗೆ ಬೈ ಚಾನ್ಸ್ ಏನಾದರೂ ಮದುವೆ ಫಿಕ್ಸ್ ಆದರೆ ಸಹನಾ ಹತ್ರ ಇರೋ ನೆಕ್ಲೆಸ್ಗೆ ಕತ್ರಿ ಬೀಳುತ್ತೆ. ಅದು ವಧು ಕೈಗೆ ಸೇರದೇ ಇರೋವಾಗ ಏನಾದರೂ ಮಾಡಬೇಕಲ್ಲ. ಅದಕ್ಕಿಂತ ಮುಂಚೆ ಹೇಳಿರೋ ಕೆಲಸನ ಮುಗಿಸ್ಬೇಕು. ಹೇಗೆ ಹೋಗೋದು ರೂಮ್ ಒಳಗಡೆ? ವಧು ಮನೆ ಒಳಗಡೆನೇ ಇರ್ತಾಳೆ, ಕೆಲಸ ಬಿಟ್ಟವ್ರಿದ್ರಿಂದ ಎಲ್ಲೂ ಹೋಗಲ್ಲ ಅಂತ ಅನಿಸುತ್ತೆ. ಹೇಗೆ ಆಚೆ ಕಳಿಸೋದು? ಅವಳು ರೂಮ್ ಹತ್ರನೇ ನಿಂತು ವಾಶ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಬೈ ಚಾನ್ಸ್ ಹೊರಗೆ ಹೋಗಲಿಲ್ಲ ಅಂದರೆ ನಾನೇ ಒಂದು ನೆಪ ಏನಾದರೂ ಹೇಳಿ ಹೊರಗೆ ಕಳಿಸಿ ರೂಮ್ ಒಳಗೆ ಹೋಗಿ ಫೈಲ್ನ ಚೆಕ್ ಮಾಡಿದ್ರೆ ಅಲ್ಲಿಗೆ ನಮ್ಮ ಕತೆ ಮುಗಿಯುತ್ತೆ ಅಂತ ನೋಡ್ತಾ ಇರ್ತಾನೆ. ಅಷ್ಟರೊಳಗಡೆ ರೂಮಲ್ಲಿದ್ದ ವಧುಗೆ ಒಂದು ಫೋನ್ ಬರುತ್ತೆ. ಫೋನ್ ಚೆಕ್ ಮಾಡಿದ್ರೆ ಅದು ಲಕ್ಕಿ ಆಗಿರ್ತಾನೆ. ಹೇಳು ಲಕ್ಕಿ. ಮೇಡಮ್ ಫ್ರೀ ಆಗಿದ್ದೀರಾ? ಇನ್ನು ಮುಂದೆ ನಾನು ಫ್ರೀನೇ ಅಲ್ವಾ? ಹೇಳು ಲಕ್ಕಿ. ಏನಿಲ್ಲ ಮೇಡಮ್, ಸೆಲ್ವಂ ಕೇಸ್ ಫೈಲು ನಿಮ್ಮ ಹತ್ರ ಇದೆಯಾ ಅಂತ ದಾಸರು ಕೇಳಕ್ಕೆ ಹೇಳಿದ್ರು. ಹೌದಾ? ಹಾಂ ಹೌದೌದು, ಬೇರೆ ಕಡೆ ಅದನ್ನು ಇಟ್ಟು ನಾನು ಮರ್ತುಬಿಟ್ಟೆ ಲಕ್ಕಿ. ಅದನ್ನು ನಿನಗೂ ಕೂಡ ಕೊಡಲಿಲ್ಲ. ನೀವೇನಾದರೂ ಆಫೀಸ್ ಕಡೆ ಬಂದು ಫೈಲ್ ಕೊಡೋಕ್ಕಾಗುತ್ತಾ ಅಂತ ಕೇಳೋಕ್ಕೆ ದಾಸರ್ ಹೇಳಿದ್ರು. ಅರ್ಜೆಂಟಾ? ಹೌದು ಮೇಡಮ್. ಲಕ್ಕಿ, ನಾನು ಕೆಲಸ ಬಿಟ್ಟಿರೋದ್ರಿಂದ ಆಫೀಸ್ ಕಡೆ ಬರೋಕ್ಕಾಗೋದಿಲ್ಲ. ಏನಾದರೂ ಹೊರಗೆ ಸಿಗೋದಾದರೆ ನಾನು ನಿನಗೆ ಫೈಲ್ನ ತಂದು ಕೊಡ್ತೀನಿ. ಆಯಿತು ಮೇಡಮ್. ಸರಿ, ನಾನು ಈಗಲೇ ಹೊರಡ್ತೀನಿ ಅಂತ ವಧು ಫೋನ್ನ ಕಟ್ ಮಾಡ್ತಾಳೆ ಲಕ್ಕಿಗೆ ಹೇಳಿಬಿಟ್ಟು. ಫೋನ್ ಕಟ್ ಮಾಡಿ ಫೈಲ್ನ ತೊಗೊಂಡು ಹೊರಡ್ತಾಳೆ. ಆವಾಗ ಸಚಿನ್ ರೂಮ್ ಒಳಗಡೆ ಬಂದು ದೇವರು ಯಾವಾಗಲೂ ಕೆಟ್ಟ ಕೆಲಸ ಮಾಡೋಕ್ಕೆ ಯಾವುದಾದ್ರು ರೀತಿಯಲ್ಲಿ ಹೆಲ್ಪ್ ಮಾಡ್ತಾನೆ, ಆದರೆ ಒಳ್ಳೆ ಕೆಲಸ ಮಾಡೋದಕ್ಕೆ ದೇವರು ಯಾವುದೇ ಕಾರಣಕ್ಕೂ ಹೆಲ್ಪ್ ಮಾಡಲ್ಲ. ಅದಕ್ಕೆ ನಾನು ಕೆಟ್ಟ ಕೆಲಸನೇ ಮಾಡೋದು, ಒಳ್ಳೆ ಕೆಲಸ ಏನೂ ಮಾಡಲ್ಲ. ಬರೋದ್ರೊಳಗಡೆ ಈ ಕೆಲಸನ ಮುಗಿಸ್ಬೇಕು ನಾನು ಅನ್ನೋ ಅಷ್ಟರೊಳಗಡೆ ಒಂದು ಫೋನ್ ಬರುತ್ತೆ. ಸಹನಂದಾಗಿರುತ್ತೆ. ಯಾವಾಗಲೂ ರೀ 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 ಅಂತ ಇವಳೊಬ್ಳು. ಈಗ ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದರೆ ನಾನು ಈ ಫೋನ್ನ ಸೈಲೆಂಟಲ್ಲಿ ಇಡಬೇಕು ಅಂತ ಫೋನ್ನ ಸೈಲೆಂಟಲ್ಲಿಟ್ಟು ಫೈಲ್ನ ಹುಡ್ಕೋದಕ್ಕೆ ಸಚಿನ್ ಶುರು ಮಾಡ್ತಾನೆ. ಎಲ್ಲ ಕಡೆ ಹುಡುಕ್ತಾನೆ, ಎಲ್ಲೂ ಫೈಲ್ ಸಿಗಲ್ಲ. ಅದಕ್ಕೆ ಇಚ್ಛೆ ಎಂಥ ದಡ್ಡ ನಾನು, ಅವಳ ಪರ್ಸ್ನಲ್ ಕಬೋರ್ಡಲ್ಲಿ ತಾನೇ ನಾನು ಈ ಫೈಲ್ ಹುಡುಕ್ಬೇಕಾಗಿರೋದು ಹೇಳಿ ಅವಳು ಪರ್ಸ್ನಲ್ ಕಬೋರ್ಡ್ ಓಪನ್ ಮಾಡೋಕ್ಕೆ ಹೋಗ್ತಾನೆ. ಲಾಕ್ ಆಗಿರುತ್ತೆ. ಲಾಕ್ ಆಗಿದೆಯಲ್ಲ ಅಂತ ಕೀನ ಹುಡ್ಕೋಕೆ ಶುರು ಮಾಡ್ತಾನೆ. ಸಿಕ್ಬಿಡುತ್ತೆ. ಅದಕ್ಕೆ ಸಹನನ್ನ ಲವ್ ಮಾಡೋಕ್ಕೂ ನಾನು ಇಷ್ಟು ಕಷ್ಟಪಟ್ಟಿರಲಿಲ್ಲ ಅಂತ ಸಚಿನ್ ಹೇಳ್ಕೊಂಡು ಕಬೋರ್ಡ್ನ ಓಪನ್ ಮಾಡ್ತಾನೆ. ಭೂಮಿ ಅದೇ ಕಡೆ ಬರ್ತಾ ಇರ್ತಾಳೆ. ಸಾರ್ಥಕ್ ಯಶೋಮತಿ ಅವ್ರ ರೂಮ್ಗೆ ಬಂದಿರ್ತಾನೆ. ಬಂದು ಯಾಕಮ್ಮ ಇಷ್ಟು ಅರ್ಜೆಂಟಾಗಿ ಕರೆಸ್ಕೊಂಡೆ? ವಧು ಬಗ್ಗೆ ಕೇಳಬೇಕಿತ್ತು. ವಧುನಾ? ಯಾಕೆ? ವಧು ಅನ್ನೋರೊಬ್ರು ಇದ್ದಾರೆ ಅನ್ನೋದನ್ನೇ ಮರ್ತುಬಿಟ್ಟಿದ್ಯಾ? ಇಲ್ಲಮ್ಮ ಅಂತ ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ಯಶೋಮತಿಯವರು ಮತ್ತೆ ವಧು ಜೊತೆ ನಡ್ಕೊಂಡಿರೋ ರೀತಿ ಸರಿನಾ? ಸಾರ್ಥಕ್, ಅಮ್ಮ ನೀವು ಏನು ಹೇಳ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ. ಹೇಳ್ತಾ ಇಲ್ಲ ಸಾರ್ಥಕ್, ಕೇಳ್ತಾ ಇದ್ದೀನಿ. ನಿನ್ನ ಮತ್ತು ವಧು ಮಧ್ಯೆ ಏನು ನಡೆದಿದೆ ಅನ್ನೋದು ನನಗೆ ಗೊತ್ತಾಗಿದೆ. ಸಾರ್ಥಕ್ ತುಂಬ ಶಾಕ್ ಆಗಿ ನಿಂತ್ಬಿಡ್ತಾನೆ. ಅದಕ್ಕೆ ಯಶೋಮತಿಯವರು, ಹೇಳಪ್ಪ ಸಾರ್ಥಕ್, ಏನು ನಡೆದಿದೆ? ನಿನ್ನಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ನನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಗೊತ್ತಾ?
ಅಪ್ಪ ಸಾರ್ಥಕ್, ಯಾವ ಕಾರಣಕ್ಕೆ ಆಫೀಸ್ ರಿಲೇಟೆಡ್ ಕೇಸಿಂದ ಅವಳನ್ನ ತೆಗೆದುಹಾಕಿದೀಯಾ? ಮಧ್ಯದಲ್ಲಿ ಎಂಥ ಒಳ್ಳೆಯವರಿಂದ ಕೂಡ ಒಂದು ತಪ್ಪು ನಡೆಯುತ್ತೆ. ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶನ ಕೊಡಬೇಕು. ಅದನ್ನು ಬಿಟ್ಟು ಅವ್ರನ್ನ ಕೇಸಿಂದ ತೆಗೆದುಹಾಕ್ಬಿಡೋದಲ್ಲ. ಯಾಕಪ್ಪ ಹೀಗೆ ಮಾಡಿದೆ? ಹೇಳು ಸಾರ್ಥಕ್. ನಮ್ಮಿಂದ ಅವ್ರಿಗೇನು ತೊಂದರೆ ಆಗಬಾರ್ದು ಅಂತಲೇ ನಾನು ಹಾಗೆ ಮಾಡಿದ್ದಮ್ಮ. ಏನಂತ ತೊಂದರೆ ಆಗ್ತಾ ಇದೆ? ಅದು ಯಶೋಮತಿ ಅವರ ಆಫೀಸಿಂದ ಯಾವ ಕೇಸ್ನೂ ಹ್ಯಾಂಡಲ್ ಮಾಡಬಾರ್ದು ಅಂತ ಒಂದು ಅನ್ಯೂನ್ ನಂಬರಿಂದ ತುಂಬ ಕಾಲ್ಸ್ ಬರ್ತಾ ಇದೆಯಂತಮ್ಮ. ಅದಕ್ಕೆ ನಮ್ಮಿಂದ ಅವ್ರಿಗೆ ಯಾಕೆ ತೊಂದರೆ ಅಂತ ನಾನೇ ತೆಗೆದೆ ಕಣಮ್ಮ. ಯಶೋಮತಿ ಅವರು, ನಿನ್ನ ಮಾತನ್ನು ಕೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತಪ್ಪ. ನಿಜವಾಗ್ಲೂ ನಿಜ ಹೇಳ್ತಾ ಇದೆಯೇನಪ್ಪ? ಹೌದಮ್ಮ, ನಾನೇನಕ್ಕಮ್ಮ ಸುಳ್ಳು ಹೇಳಲಿ? ಆದರೆ ಏನೇನೋ ಬೇಡದೇ ಇರೋದೆಲ್ಲ ಯೋಚನೆ ಮಾಡಿಕೊಂಡು ಇದ್ದರೆ ನಿನ್ನ ಹೆಲ್ತ್ ಏನಾಗಬೇಡ. ಆದರೆ ಈ ಥರ ಆದಮೇಲೆ ನಾನು ಹೇಗಪ್ಪ ಸುಮ್ಮನೆ ಇರಲಿ? ಅದೆಲ್ಲ ಸರಿ, ಈ ವಿಷಯನ ನಿನ್ಗೆ ಯಾರಮ್ಮ ಹೇಳಿದ್ದು ಅಂತ ಸಾರ್ಥಕ್ ಕೇಳ್ತಾನೆ. ಅದಕ್ಕೆ ಯಶೋಮತಿಯವರು ಗಾಬರಿಯಾಗಿ ನಿಂತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಸಂಚಿಕೆ ಹೇಗೆ ಬಂತು ಅಂತ.